ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1:44 ಗಂಟೆಗೆ 1 ಗಂಟೆಗೆ ಡ್ಯೂಟಿ ಲಾಗಿನ್ ಆಗಿ ಬಿಟ್ಟಿದ್ದೆ, ಮಲ್ಕೊಂಡಿದ್ದೆ. ಚೂರು ಅದು ತೊಗೋಬೇಕಿತ್ತು ಅಂದರೆ ಸಂಜೆ ಊರಿಗೆ ಹೋಗ್ಬೇಕಿತ್ತಲ್ಲ. 800 ಗಂಟೆ ಬಸ್ ಇರೋದು ಬುಕ್ ಮಾಡಿಬಿಟ್ಟಿದ್ದೀನಿ ಇವಾಗಲೇ. 650 ರೂಪಾಯಿ ಇತ್ತು ಬಸ್ಸು. ಎಲ್ಲಗಿಂತ ಕಮ್ಮಿ ಇರೋದು ಅದೇ ಬಸ್ಸು, ಯಾವುದೋ ಶ್ರೀ ಶಿವಯೋಗಿ ಟ್ರಾವೆಲ್ಸು. ಓಹೋ ಅಣ್ಣ ಬಂಡು ಏನಾಯಿತು ಬೀಳ್ತಿದ್ನವ ಹೆಂಗೆ. ಬನ್ನಿಗೆ ಇದು ಇವಾಗ ಮೊದಲನೇ ಇದ್ರದ್ದು ಬಿದ್ದಿರೋದು, ಅವಾಗಿಂದ ಯಾವುದೂ ಬೀಳ್ತಾ ಇರಲಿಲ್ಲ. ಹೋಟ್ರಲ್ಲೇ ಬೀಳ್ತಾಯಿತ್ತು ಜಾಸ್ತಿ, ಅದು ಲೋಕಲ್ಲು ಯಾವ್ದಾರು ಲಾಂಗ್ ಎತ್ತಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರು ಯಾವುದೂ ಬೀಳ್ತಾ ಇರಲಿಲ್ಲ. ಇವಾಗ ರ್ಯಾಪಿಡೋದಲ್ಲಿ DX ಮ್ಯಾಕ್ಸ್ ದೇವಿನಗರ ಇದೆಯಲ್ಲ, ಅಲ್ಲಿಗೆ ಪಿಕಪ್ ಬಂದಿರೋದು. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಕಳಾಶಿಪಾಳ್ಯ ಅಂತ ಒಂದು ಪಿಕ್ಚರ್ ಬಂದಿತ್ತು. ಆ ಪಿಕ್ಚರಲ್ಲಿ ಹೀರೋ ಹೆಸರು ಯಾರು ಅಂತ ಹೇಳಿ ನೋಡೋಣ ಗೈಸ್, ಗೊತ್ತಿದ್ರೆ. ನನಗೆ ಗೊತ್ತು ಯಾರಂತ. ಬನ್ನಿ ಗೈಸ್, ನಿಮ್ಗೆ ಏನಾದ್ರು ಗೊತ್ತಿದ್ರೆ. ಮೂವಿನೂ ನೋಡಿದ್ದೀನಿ. ಬನ್ನಿ ಇವಾಗ ಪಿಕಪ್ ಹತ್ರ. ನಿಮಗೇನಾದ್ರು ಮೂವಿ ಹೆಸರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರಿ. ಕಳಾಶಿಪಾಳ್ಯ ಯಾರು ಹೀರೋ ತೆಗೆದಿದ್ರಂತ ಪಿಕ್ಚರು. ಬನ್ನಿ ಗೈಸ್, ಇವಾಗ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇನ್ನೂ 1.5 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಪಿಕಪ್ ಬೇಗ ಹೋಗ್ಬೇಕು ಅಂದ್ಕೊಂಡ್ರೆ ಒಂದೇ ಭಾರತ್ ಟ್ರೈನ್ ಹೋಗ್ತೈತೆ ಮೆಜೆಸ್ಟಿಕ್ಕಲ್ಲೇ. ಇದು ಯಶವಂತಪುರಕ್ಕೆ ಹೋಗಿ ಮೆಜೆಸ್ಟಿಕ್ ಏನು ಸ್ಪೀಡ್ ಇದೆ ಗೈಸ್. ಇದು ನಮ್ಮದು ಇರೋದು ರಾಣಿ ಚೆನ್ನಮ್ಮ ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನು. ಇದು ಯಾವ ಊರ ಕಡೆ ಅಂತ ಗೊತ್ತಿಲ್ಲ. ಇಂಡಿಯನ್ ರೈಲ್ವೇಸ್ ಇದೇನಾ ಒಂದೇ ಭಾರತ ಟ್ರೈನ್ ಅಂತ ಗೊತ್ತಲ್ಲ. ವೈಟಲ್ಲಿರೋ ಇದೆ ಅಲ್ವ ಒಂದೇ ಭಾರತ ಹೆಸರು ಬರ್ದಲ್ಲ ಅಲ್ಲಿ. ಬೇಗ ಇದು ಯಾವುದು ಕಳಾಶಿಪಾಳ್ಯನ ಬರ್ತೈತಲ್ಲ ಗೈದು. ಇದ್ರ ಕಡೆ DJ ಹಳ್ಳಿ ಮತ್ತು ಇದ್ರ ಸೈಡು ಯಾವುದಿದು ಇದನ್ನು ಏರಿಯಾಗಳು ಇದೆಯಲ್ಲ, ಸಿಕ್ಕಾಪಟ್ಟೆ ಬೇಗ ಟ್ರೈನ್ ಇನ್ನೂ ಅಲ್ಲಿ ಆ ಜಾಗದಲ್ಲಿ ಇದೆ ಅನ್ಕೋಷ್ಟರಲ್ಲೇ ಓಪನ್ ಮಾಡಿಬಿಡ್ತಾರೆ. ಇಲ್ಲಿ ನೋಡಿ ಟ್ರೈನ್ ಹೋಗ್ಬಿಟ್ಟು 2-3 ನಿಮಿಷ ಆದರೂ ಓಪನ್ ಮಾಡಲ್ಲ ಗೈಸ್ ಬೇಗ. ಇದೊಂದೇ ತಲೆನೋ ನಮ್ಮ ಏರಿಯಾ ಕಡೆ ಅಂದರೆ. ಆ ಕಡೆ ಎಲ್ಲ DJ ಹಳ್ಳಿ ಮತ್ತು KG ಹಳ್ಳಿ ಮತ್ತು ಸುಲ್ತಾನಪಾಳ್ಯ ರೈಲ್ವೆ ಗೇಟ್ಗಳು ಬೇಗ ಸಡನ್ನಾಗಿ ಓಪನ್ ಮಾಡ್ತಾರೆ. ಅದರಲ್ಲಿ ಚಿಕ್ಕ ರೋಡಲ್ವಾ, ಬೇಗ ಟ್ರಾಫಿಕ್ ಜಾಸ್ತಿ ಆಗಬಾರ್ದು ಅಂತ ಅಂದ್ಕೊಂಡು ಬೇಗ ಓಪನ್ ಮಾಡ್ತಾರೆ. ಇಲ್ಲೂ ಇದೊಂದು ಚಿಕ್ಕ ರೋಡೇ, ದೊಡ್ಡ ರೋಡ್ ಏನಿಲ್ಲ. ಆದರೆ ನೋಡಿರಿ ಇನ್ನೂ ಓಪನೇ ಮಾಡ್ತಾಯಿಲ್ಲ ಗೈಸ್. ಬಟ್ಟೆಗಳು ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಾವೆ. ನಂದು ಅಂತೂ ಇವತ್ತೆಲ್ಲ ಹೊತ್ಕೊಂಡು ಹೋಗ್ಬಿಡ್ತೀನಿ. ಇವಾಗ ಓಪನ್ ಆಯಿತು. ಟಂಗ್ ಬಾರೋಣ ಬೇಗ. ನಾನು ಪಿಕಪ್ ಮಾಡಿ ಕಳಾಶಿಪಾಳ್ಯಕ್ಕೆ ಹೋಗಬೇಕು. ಅಲ್ಲಿ ಏನಾದ್ರು ಸಿಕ್ಕರೆ ಚೆನ್ನಾಗಿರೋದು ಐಟಮ್ಸು ತೊಗೊಂಡೋಗ್ತಾ ಇರೋದು. ಬ್ಯಾಗ್ ತುಂಬ್ಕೊಂಡು ಬರ್ಬೇಕಾದ್ರೆ ಬ್ಯಾಗ್ ಖಾಲಿ ಮಾಡ್ಕೊಂಡು ಬರೋದು. ಊರಿಗೆ ಹೋಗ್ಬೇಕಾರೆ ಖಾಲಿನೇ ಹೋಗಿರ್ತೀನಿ, ಮನೆಗೇನು ತೊಗೊಂಡೋಗಲ್ಲ. ಇವಾಗ ತೊಗೊಂಡೋಗ್ತಾ ಇದ್ದೀನಿ ಅಷ್ಟೇ. ಮುಂಚೆ ಏನೂ ತೊಗೊಂಡೋಗ್ತಾ ಇರಲಿಲ್ಲ. ಇಲ್ಲಿಂದ ದೇವಿನಗರ ರೈಟ್ ಸೈಡ್ಗೆ ಜೈ ಆಂಜನೇಯ ಅಂದ್ಕೊಂಡು ಬರೋಣ ಬರ್ರಿ. ಆಲ್ಮೋಸ್ಟ್ ಒಂದು 500-600 ರೂಪಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 600 ರೂಪಾಯಿಗೆ ಜಾಸ್ತಿನೇ ಒಂದು 700 ರೂಪಾಯಿ ಆದ್ರೂ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇರು ಹೋಗಿಬಿಡ್ತೀನಿ ನಾನು. ಥ್ಯಾಂಕ್ಸ್ ಬ್ರೋ. ಕಾರ್ ಓಡಿಸೋರು ಹುಡುಗನ ಗೊತ್ತಿಲ್ಲ ಒಟ್ಟಿನಲ್ಲಿ. ಬನ್ನಿ ಇವಾಗ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಪಿಕಪ್ ಮಾಡ್ಕೊಂಡಿದ್ದೀನಿ. ಬನ್ನಿಗೆ ಇಲ್ಲಿಂದ ಕಳಾಶಿಪಾಳ್ಯಕ್ಕೆ ಹೋಗ್ಬೇಕು. 15 ಕಿಲೋಮೀಟ್ರ್ ಐತೆ ಗೈಸ್ ಇಲ್ಲಿಂದ. ಬೇಗ ಹೋಗೋಣ. ಆ ಸೈಡ್ ನೋಡಿ ಗೈಸ್, CBR ರೋಡ್ವರೆಗೂ ಟ್ರಾಫಿಕ್ ಆಗಿಬಿಟ್ಟೈತೆ. ಹೆಬ್ಬಾಳದ್ದು ಬಾ ಏನು ಗೈಸ್ ಇದು ಟ್ರಾಫಿಕ್ಕು. ಮಕ್ಕಳು ಹೆರಂಗೆ ಆಗಿಬಿಟ್ಟೈತೆ ನೋಡ್ರಿ. ಏರ್ಪೋರ್ಟಿಗೆ ಹೋಗೋ ಕಡೆ ನಾವಂತೂ ಸಿಟಿ ಕಡೆ ಹೋಗ್ತಾ ಇದ್ವಲ್ಲ ಹೆಂಗೋ. ಇಲ್ಲಿ ಹೊರಗಿದೆ ನೋಡಿ ಗೈಸ್ ಟ್ರಾಫಿಕ್ಕು. ಇಲ್ಲಿಂದ ಆಲ್ಮೋಸ್ಟ್ 2-3 ಕಿಲೋಮೀಟ್ರು ಹೆಬ್ಬಾಳಿಂದ CBR ರೋಡ್ವರೆಗೂ. ಬಾ ಗೈಸ್, ಇದು ಚಿಕ್ಕಪೇಟೆಯಿಂದ ಒಂದು ಪಿಕಪ್ ಬಿದ್ದಿರೋದು. ನೋಡಿದ್ರೆ ವೇಟ್ ಐತೆ ಗೈಸ್. 117 RT. ಸರ್ OTP ಹೇಳಿ. ಸಿಕ್ಕಾಪಟ್ಟೆ ವೇಟ್ ಇದೆ. 9505. ಓಕೆ ಬನ್ನಿ ಗೈಸು. RT ನಗರ. ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬನ್ನಿಗೆ ಸಿಕ್ಕಾಪಟ್ಟೆ ವೇಟ್ ಇದೆಯಲ್ಲ ಗೈಸ್. ಮಿನಿಮಮ್ ಒಂದು 10 kg ಇದೆಯಲ್ಲ ಗೈಸ್. 8.7. ಒಂದೇ ಪರ್ಸ ತೊಗೊಂಡು ಹೋಗ್ತೀನಿ ಬಿಡಿ. ದೊಡ್ಡ ಐಟಮ್ ಬೇಡ, ಸಾವಾಸವೇ ಬೇಡ. ಇಲ್ಲಿಂದ ಇಲ್ಲಿ ರಾಧಾಕೃಷ್ಣ ಥಿಯೇಟ್ರ್ ಆ ಕಡೆ ಐತೆ. ಸುಮ್ಮನೆ ಬೇರೆ ಊಬರಲ್ಲಿ ತೊಗೊಂಡು ಹೋಗ್ಬೋದು. ಅದೊಂದು ದೊಡ್ಡ ಐಟಮ್ ಕೊಟ್ಬಿಟ್ರೆ ಏನು ಮಾಡಲಿ ಅಂತ ಬೇಜಾರು. ನೋಡೇ ಬಿಡೋಣ ಅದನ್ನೊಂದು. ಊಬರಲ್ಲಿ ಬೇರೆಲ್ಲ ಬಿದ್ದರೆ ಗೊತ್ತಾಗ್ಬಿಡುತ್ತಲ್ಲ ಪಾರ್ಸಲ್ದು. ಯಾರು ಬಿದ್ದರೆ ಅದನ್ನೊಂದು ತಗೊಂಡು ಹೋಗ್ಬಿಡೋಣ ಆ ಕಡೆ. RT ನಗರ ಕಡೆ ಬಿದ್ದರೆ RT ನಗರ, ವಸಂತ ನಗರ, ಗಂಗಾನಗರ, ಯಲಹಂಕ ಸೈಡ್ ಅದೆಲ್ಲಾದರೂ ಕೊಡಲಿ. ಚಿಕ್ಕ ಐಟಮ್ ಇರಲಿ ದೇವ್ರೆ ಸಾಕು, ಮತ್ತೇನು ಬೇಡ. ಇವಾಗೇನಾಗಿದ್ದೀನಿ ನೋಡೋಣ. ಎಲ್ಲಿಗೆ ಬಿತ್ತು? 18 ಕಿಲೋಮೀಟ್ರು. ಆಚಾಪಾಳ್ಯ 160 ನೋಡಿ. ಊಬ್ರಲ್ಲಿ ಎಷ್ಟು ಕಮ್ಮಿ ಕೊಡ್ತಾವನೆ.
ಇವ್ನಿಗೆ ಯಾವುದ್ರಲ್ಲಿ ಹೊಡಿಬೇಕು ಕಿತ್ತೋದು ನನ್ನ ಮಗನಿಗೆ. ಮಾಧವರ ಹತ್ತತ್ರ ಹಾಂ, ಈ ಕಡೆ ಯಲಹಂಕ ಕಡೆ ಕೊಡಂದರೆ ಮಾಧವರ ಕಡೆ ಕೊಡ್ತಾನೆ. ಅದು 18 ಕಿಲೋಮೀಟ್ರ್ 167 ರೂಪಾಯಿ ಕೊಡ್ತಾನೆ. ಊಬರ್ಲಿ ಇಷ್ಟೊಂದು ಕಮ್ಮಿನ ಇರಿ. ಇದೊಂದು ಓಲಾ ಒಂದು ಲಾಗಿನ್ ಆಗಿಬಿಡೋಣ. ಪಾರ್ಸಲ್ ಬಿದ್ದರೂ ಬೀಳುತ್ತಲ್ಲ. ಅಶೋಕ್ ನಗರ ಬೇಡ, ಎಲ್ಲ ಬೈಕ್ ಟ್ಯಾಕ್ಸಿ ಬೀಳ್ತಾಯಿದ್ದಲ್ಲ ಗೈಸ್. ಬೀಳಂದರೆ ಬೀಳೋ ಟೈಮಲ್ಲಿ ಬೀಳಲ್ಲ, ಇವಾಗ ಬೀಳ್ತಾಯಿದ್ದೇವೆ. ನೋಡೋಣ, ಯಾರು ಚಿಕ್ಕ ಐಟಮ್ ಇದ್ದರೆ ತೊಗೊಂಡ್ಬಿಟ್ರೆ ಬೆಸ್ಟು. ಅದು ದೊಡ್ಡದು ಐಟಮ್ ಇದ್ರೇ ತಲೆನೋ. ಪೋಟ್ರ್ ಇನ್ನೂ ಓಪನೇ ಮಾಡಿಲ್ಲ. ಹಾಂ, ಇದ್ಯಾವುದು ಅಂಬೇಡ್ಕರ್ SR ನಗರ ಬೇಡ, ಆ ಕಡೆ ಆಟೋ ಬೇರೆ ಬರ್ತೈತೆ. ಬನ್ನಿ ಅಣ್ಣ, ಇಷ್ಟರಲ್ಲಿ ಆಟೋ ನಾನೇ ಮುಂದೆ ಹೋಗ್ಬಿಡ್ತೀನಿ ಇರೋಣ ಸುಮ್ಮನೆ. ಮತ್ತೆ ನಾನು ಸಿಕ್ಕಾಕೊಂಡ್ರೆ ಅಷ್ಟೇ ಅಲ್ವಾ. ಹಾಂ, 175 ಯಾವ್ದು ಕೊಟ್ಟ ಗೈಸ್? ರೆಂಚನಹಳ್ಳಿ ತೆನಿಸಂದ್ರ 175 ರೂಪಾಯಿಗೆ ಬೈಕ್ ಟ್ಯಾಕ್ಸಿನಾ? ಇರಿ ಗೈಸ್ ನೋಡೋಣ. ಬೈಕ್ ಟ್ಯಾಕ್ಸಿಯಲ್ಲಿ ಪಾರ್ಸಲ್ ಆರ್ಡ್ರ್ ಮಾಡಿಬಿಡ್ತಾರಲ್ಲ, ಅದೇ ಅಂತಲೇನೋ. ನೋಡೋಣ ಇರಿ ಗೈಸ್ ಏನಾಗೈತೆ ಅಂತ. ಕನ್ಫರ್ಮ್ ಆಗು ಹೋಯ್ತು ಬಿಡಿ, ಪರವಾಗಿಲ್ಲ, ಹೋಗೇ ಬಿಡ್ತಾ. 209 ಇಲ್ಲಿ 16 ಕಿಲೋಮೀಟ್ರು ಜಾಳಲ್ ವಿಲೇಜು. ಇದು ಎತ್ಕೊಂಡಿದ್ದೀನಿ. ಇದ್ರು ಹೆಂಗೋ ಮನೆ ಕಡೆ ಬಿದ್ದುಬಿಟ್ಟು ಬಾರು ಅದನ್ನಾದರೂ ಬಾಗುರುವೆ ನಗರ ರೋಡ್ ಅಮೃತ್ ನಗರ ಬಂತ ಇಲ್ವಾಗ. ಇದು 109 ಎಲ್ಲೋ ಬಿತ್ತು. ಮಹೇಂದ್ರ ಇದು ಪಿಕಪ್ ಎಲ್ಲ ಐತೆ ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ತೊಗೊಂಡಿದ್ದೀನಿ. ಹೆಂಗೋ ಇದು RT ನಗರ ಕೊಟ್ಬಿಟ್ಟು ಆ ಕಡೆ ಹೋಗಿಬಿಡೋಣ. ಏನತ್ರ ಚಿಕ್ಕ ಐಟಮ್ ಇದ್ದರೆ ಪರವಾಗಿಲ್ಲ, ದೊಡ್ಡ ಐಟಮ್ ಇದ್ದರೆ ಗೊತ್ತಲ್ಲ, ನಾನೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಗೈಸ್ ಅಷ್ಟೇ. ಏನತ್ರ ಇದು ಈ ಕಡೆಯಿಂದ ಹೋಗ್ಬೇಕು ಒಳಗಡೆಯಿಂದ. ಮತ್ತೆ ಸೌಕಸ್ ಬರೋಣ. ಇದು ಚಿಕ್ಕಪೇಟೆ ಕಳಾಶಿಪಳ್ಳಿ ಐತೆ. ಇಂಥ ಇರೋದು ಬಹು ಅಂತ ಹೊಡೆದ್ರೆ ಇರಿಗೆ ಸಿಗ್ತೀನಿ ಪಿಕಪ್ ಹತ್ರ ಹೋದ್ಮೇಲೆ. ಗೈಸ್ ಅದೊಂದು ಪಾರ್ಸಲ್ ಏನೋ ಬಂದಿರೋದು, ಅದೇನಾ ಸರ್? ಓಕೆ, ಪಿಕಪ್ ಮಾಡ್ಕೊತೀನಿ ಬನ್ನಿ ಗೈಸ್. ಇದು ಒಂದು ಪಿಕಪ್ ಆಯಿತು. ಇದು ಬಂದುಬಿಟ್ಟು ಜಾಳಹಳ್ಳಿ ವಿಲೇಜ್ ಗೈಸ್ ಡ್ರಾಪ್ ಇರೋದು. ಜಾಳಹಳ್ಳಿ ವಿಲೇಜ್ ಅಲ್ವಾ ಡ್ರಾಪ್ ಇರೋದು? ಅವ್ರ ಕಷ್ಟ. ಓಕೆ ಬನ್ನಿ ಗೈಸ್, ಅದನ್ನು ತೊಗೊಂಡು ಹೋಗ್ಬಿಡೋಣ. ಊಬರಲ್ಲಿ ಯಾವುದು ಬೀಳ್ತಾ ಇಲ್ಲ, ಊಬರ್ ಆಫ್ ಮಾಡಿಬಿಡೋಣ ಇರಿ ಅಲ್ಲಿವರೆಗೂ. ಮತ್ತೊಂದು ಪೋಟ್ರ್ ಓಪನ್ ಮಾಡ್ತೀನಿ. ಯಾವ್ದಾರು ಚಿಕ್ಕ ಐಟಮ್ ಇದ್ದರೆ ತೊಗೊಂಡ್ಬಿಟ್ಟು ಹೋಗೋಕ್ಕೆ. ಪೋಟ್ರಲ್ಲಿ ದೊಡ್ಡ ಐಟಮ್ ಇದ್ರೇ ತಲೆನೋ, ಅದು ಚಿಕ್ಕ ಐಟಮ್ ಇದ್ದರೆ ಪರವಾಗಿಲ್ಲ. ಒಟ್ಟಿಗೆ 200 200 ರೂಪಾಯಿ ಆಯಿತು. 300 ರೂಪಾಯಿದು ಆರ್ಡ್ರ್ ಎತ್ಕೊಂಡಿದ್ದೀನಿ. ನೋಡೋಣ ಇನ್ನೊಂದು ಯಾವ್ದಾರು ಬಿದ್ದರೆ ತೊಗೊಂಡು ಹೋಗ್ತಾ ಇರೋದೆ. ಪೋಟ್ರಲ್ಲಿ ರ್ಯಾಪಿಡೋ ಒಂದಾಯಿತು. ಇದು JC ನಗರ ರಾಧಾಕೃಷ್ಣ ಥಿಯೇಟ್ರ್ ಹತ್ರ. ಇದು ಜಾಳಹಳ್ಳಿ ವಿಲೇಜ್. ಇನ್ನೊಂದು ಯಾವ ಕಡೆ ಗಂಗಾನಗರ BL ಕಡೆ ಕೊಟ್ಟರೆ ಇದನ್ನು ತೊಗೊಂಡು ಹೋಗ್ಬಿಡ್ತೀನಿ ಅಷ್ಟೇ ಗೈಸು. ಇದ್ರದ್ದು ಒಬ್ಬರದು ಪಿಕಪ್ ಮಾಡ್ಕೊಂಡೆ. ಅದ್ರ ಏನು ಗೊತ್ತಾ, ಒಂದೇ ಒಂದು ತಲೆನೋವು ಇರೋದಂದರೆ ಇವಾಗ ಪೋಟ್ರ್ ಓಪನ್ ಮಾಡ್ಕೊಂಡಿದ್ದೀನಿ. ಯಾವ್ದಾರು ಚಿಕ್ಕ ಐಟಮ್ ಇದ್ದರೆ ಪರವಾಗಿಲ್ಲ ತೊಗೊಂಡು ಹೋಗಿ. ಗಾಡಿ ನೋಡಿ ಗೈಸ್, ಅವಾಗಿಂದ ಗಾಡಿ ಆನಲ್ಲಿ ಐತೆ. ನಾನು ಆಫೇ ಮಾಡ್ಕೊಂಡು ಹೋಗಿಲ್ಲ, ಬರೀ ಕೀ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ನನ್ನ ಕೀ ಇದೆ ಹೋಗಿಬಿಟ್ಟೈತಲ್ಲ. ಇವಾಗ ಈ ಏರಿಯಾ ತಡ್ಕೊಂಡು ಹೋಗಬೇಕು. ಏನು 300 ರೂಪಾಯಿ ಆರ್ಡ್ರ್ ಬಿದ್ದುಬಿಟ್ಟೈತೆ. ಹೆಂಗೋ ಆ ಕಡೆ ಇನ್ನೊಂದು ಯಾವ್ದಾರು ಬಿದ್ದರೆ ಪೋಟ್ರಲ್ಲಿ ಲಾಗಿನ್ ಆಗಿದ್ದೀನಿ. ಅದು ಚಿಕ್ಕ ಐಟಮ್ ಕೊಟ್ಟರೆ ಪರವಾಗಿಲ್ಲ, ಏನೇನೋ ಎತ್ಕೊಂಡು ಹೋಗ್ಬೋದು. ಸ್ಕೂಟಿ ಇದ್ದರೆ ನೋಡಿ ಬೆಸ್ಟು. ಈ ಥರ 3-4 ಆರ್ಡ್ರ್ ಒಂದೇ ಕಡೆ ಎತ್ಕೊಂಡು ಹೋಗೋಕ್ಕೆ ಬೆಸ್ಟ್ ಅಂದರೆ ಬೆಸ್ಟು. ಬರೋಣ ಬೇಗ. ಇಲ್ಲಿಂದ ನಾವು ಬೇಗ ಹೋಗಿಬಿಡೋಣ. ಚಿಕ್ಕಪೇಟೆಯಿಂದ 164 ಶಿವರಾಮ್ ನಗರ ಬೇಡ, ಆ ಕಡೆ ಬೇರೆ ಕಡೆ ಬೀಳ್ತೈತೆ, ಬೇಡ ನಮಗೆ. ಈ ಕಡೆಯಿಂದ ಔಟ್ ಆಗಿಬಿಡೋಣ ಈ ಏರಿಯಾದಿಂದ ಫಸ್ಟು. ಯಪ್ಪ ದೇವ್ರೆ, ಸೈಡಾಗ್ರಿ ಅಣ್ಣ ಬರ್ತಾವಣೆ, ಸೈಡಾಗ್ರಿ ಅಣ್ಣ, ಸೈಡಾಗಣ್ಣ ಚೂರು. ಬನ್ನಿಗೆ ಇದೊಂದು ಯಾವುದೋ ಬೀಳ್ತಾಯಿಲ್ಲ ಪೋಟ್ರಲ್ಲಿ. ಇನ್ನು ಆವಾಗಲೇ ಬಿದ್ದೈತೆ. ಎಲ್ಲ ಬೇರೆ ಕಡೆ ಇರೋ ಕಡೆ ಬೀಳ್ತೈತೆ. ಆ ಕಡೆ BL, ಅದ್ರ ಕಡೆ ಸಂಜಯ್ ನಗರ, ಗಂಗಾನಗರ, ಹೆಬ್ಬಾಳ ಆ ಕಡೆ ಬಿದ್ರೂ ಇರೋಣ ಇರಿಗೆ ಸಿಗ್ತೀನಿ ಮತ್ತೆ. ಗೈಸ್ ಟ್ರಾಫಿಕಲ್ಲಿ ನಿಂತ್ಕೊಂಡಾಗ ಕಮೆಂಟ್ಗಳು ನೋಡ್ತಾ ಇದ್ದೆ. ಟೋಟಲ್ ಹೌ ಮೆನಿ ಕಿಲೋಮೀಟರ್ಸ್ ಬರ್ತಾರೆ, ಡೈಲಿ ಎಷ್ಟು ಕಿಲೋಮೀಟ್ರ್ ರನ್ ಆಗುತ್ತೆ ಬ್ರೋ ನಿಜ ಹೇಳ್ಬೇಕಾದ್ರೆ 150ಇಂದ 200 ರೂಪಾಯಿ ಕಿಲೋಮೀಟ್ರ್ ಆಗುತ್ತೆ. ಡೈಲಿ ತೋರ್ಸೋಕೆ ಬೇಕಾದ್ರೆ ನಾನು ಸ್ಪೀಡಾಮೀಟ್ರ್ ಹೋಗ್ಬಿಟ್ಟೈತೆ ಗೈಸ್. ಇದು ಸ್ಪೀಡಾಮೀಟ್ರ್ ಹಾಕ್ಸಿ ಸುತ್ತಾಗಿಬಿಟ್ಟಿದ್ದೀನಿ. ಅದಕ್ಕೆ ಅದ್ರ ತಲೆನೋವೇ ಬೇಡ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 1000 ರೂಪಾಯಿ ದುಡಿದ್ರೆ ಒಂದು 100-110 ಕಿಲೋಮೀಟ್ರ್ ಓಡಿಸಿರ್ತೀವಿ. ಒಂದು 2000 ದುಡಿದ್ರೆ ಒಂದು 190-200 ಕಿಲೋಮೀಟ್ರ್ ಮೇಲಾದ್ರೆ ಆಗೇ ಆಗಿರುತ್ತೆ ಮಾಮೂಲಿ. ಕಿಲೋಮೀಟ್ರಿಗೆ ಅಂದರೆ ಒಂದು 100 ರೂಪಾಯಿ ಮಾಡಿದ್ರೆ ಒಂದು 10 ಕಿಲೋಮೀಟ್ರ್ ನೋಡಿ ಗೈಸ್ ಅಷ್ಟೇ. ಯಾಕಂದ್ರೆ ಕಿಲೋಮೀಟ್ರಲ್ಲಿ ಜಾಸ್ತಿ ಜನ ಕಿಲೋಮೀಟ್ರ್ ಅಂತಾರೆ ಮುಂಚೆ ಕಮೆಂಟ್ ಆಗ್ತಾಯಿದ್ದೀರಾ. ಎಷ್ಟು ಹಾಕಿದ್ರೆ ಸ್ಪೀಡಾಮೀಟ್ರ್ ನಿಂತ್ಕೋತಾನೆ ಇಲ್ಲ. ಒಂದು ವಾರ ಕರೆಕ್ಟಾಗಿರುತ್ತೆ, ಮತ್ತೆ ಅದು ಯಾವ್ದಾರು ಹಂಸು ಹೋಗೇ ಬಿಡುತ್ತೆ. ಆ ಥರ ವೈರ್ ಕೇಬಲ್ ಇರೋದಲ್ಲ, ಅದಕ್ಕೆ ಅದು ಹೋಗಿಬಿಡುತ್ತೆ ಬೇಗ. ಬೇಜಾರಾಗಿಬಿಡಿ ಗೈಸ್. ಒಟ್ಟು 2000 ದುಡಿದ್ರೆ ಒಂದು 200 ಕಿಲೋಮೀಟ್ರ್ ಫಿಕ್ಸ್ ಅಂತ ತಿಳ್ಕೊಂಬಿಡಿ. 1000 ದುಡಿದ್ರೆ ಒಂದು 100 ಕಿಲೋಮೀಟ್ರ್ ಅಂದ್ಕೊಳ್ಳಿ. 1500 ದುಡಿದ್ರೆ ಒಂದು 105 ಕಿಲೋಮೀಟ್ರು. ಒಂದು 500 ರೂಪಾಯಿ ಮಾಡಿದ್ರೆ ಒಂದು 50 ಕಿಲೋಮೀಟ್ರ್ ಅನ್ಕೊಂಡ್ಬಿಡಿ ಗೈಸ್ ಅಷ್ಟೇ. ಏನು ಹೇಳ್ತೀರಾ?
ಇದ್ರ ಮುಂದೆ ನಾನೇನು ಹೇಳೋಕ್ಕಾಗಲ್ಲ ಗೈಸ್. ಯಾಕಂದ್ರೆ ಆ ಥರ ಇದನ್ನ ಆಗಿಬಿಟ್ಟೈತೆ ಅದು ಸ್ಪೀಡಾಮೀಟ್ರ್. ಎಷ್ಟೋ ಸರಿ ಆ ಸ್ಪೀಡಾಮೀಟ್ರ್ ಹಾಕ್ಸೋ ಜಾಗದಲ್ಲಿ ಸಾವ್ಕಾಸ್ ಬರೋ ಅಂಕಲ್, ಆ ಸ್ಪೀಡಾಮೀಟ್ರ್ ಹಾಕೋ ಜಾಗದಲ್ಲಿ ಏನಾದರೂ ಒಂದು ಇದನ್ನು ಬರ್ತಾಯಿತ್ತು, ಒಂದು ಏನಾದರೂ ಒಂದು ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು ಗಾಲಿ ಟೈರ್ ಬರ್ತಾಯಿತ್ತು. ಒಂದು 4-5 ಸಾವಿರ ರೂಪಾಯಿ, ಬರೀ ಅದು 150 ರೂಪಾಯಿ, 150 ಅಂದ್ಕೊಂಡೆ 4 ವರ್ಷದಲ್ಲಿ ಅಷ್ಟೊಂದು ಹಾಕಿಬಿಟ್ಟಿದ್ದೀನಿ ಗೈಸ್. ಏನಾದರೂ ಒಂದು 20 ಚೇಂಜ್ ಮಾಡಿರ್ಬೇಕು ನೋಡಿ ಗೈಸ್. ನನಗೆ ಅಂದಾಜು ನೆನಪಿರೋ ಪ್ರಕಾರ ಸುಗೆ ಮಾಡ್ತಾ ನೋಡಿ ಗಾಡಿ ತೊಗೊಂಡು ಒಂದು 20 ಸರಿ ಅದು ಚೇಂಜ್ ಮಾಡಿರ್ಬೇಕು ಆ ಸ್ಪೀಡಾಮೀಟ್ರು. ಆಲ್ಮೋಸ್ಟ್ ನಾನು ಗಾಡಿ ಓಡಿರೋದು ಕಿಲೋಮೀಟರ್ ಕೇಳಿದ್ರೆ ಶಾಕ್ ಆಗಿಬಿಡ್ತಾರೆ. ಹತ್ತತ್ರ ಒಂದು 2 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದೀನಿ ಗೈಸ್. 1,25,000 ಕಿಲೋಮೀಟ್ರ್ ಇದ್ದಾಗ ಗಾಡಿದು ಇಂಜನ್ ಸೀದಾಗಿದ್ದಾಗ ರೆಡಿ ಮಾಡಿಸಿದೆ. 1,25,000 ಕಿಲೋಮೀಟ್ರ್ ಆದಾಗ. ಅದಾದ ಮೇಲೆ 32,984 ಆಗಿದೆ. ಆಲ್ಮೋಸ್ಟ್ ಒಂದು 15,000 ಕಿಲೋಮೀಟ್ರ್ ಸರ್ವಿಸಿಂಗ್ ಆದಮೇಲೆ ಒಂದು ಆಲ್ಮೋಸ್ಟ್ 1.5 ವರ್ಷ ಆಯಿತು ಸರಿ ಇಂಜನ್ ಸೀದಾಗಿಬಿಟ್ಟು. ಅವಾಗ ಲೆಕ್ಕ ಹಾಕ್ಕೊಳ್ಳಿ ಮತ್ತು ಕಿಲೋಮೀಟ್ರ್ ಎಷ್ಟಾಗಿರ್ಬೋದು ಅಂತ. ಸ್ಪೀಡಾಮೀಟ್ರ್ ಹಾಕ್ಸಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ 2 ಲಕ್ಷ ಹತ್ತತ್ರ ಎಲ್ಲರೂ ಮೇಲೇನು ಹೋಗಿರ್ಬೋದು ನನ್ನ ಕಿಲೋಮೀಟರ್ಸ್, ನನ್ನ ಗಾಡಿ ಕಿಲೋಮೀಟರ್ಸು. ಆ ಥರ ದನ ಹೊಡೆದ್ಬಿಟ್ಟಿದ್ದೀನಿ. ಹೊಡೆದು ಇದ್ದೀನಿ, ಅದರಲ್ಲಿ ಅಷ್ಟು ದುಡ್ದು ಇದ್ದೀನಿ ಗೈಸ್. ಏನಂತೀರಾ? ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ RT ನಗರ ಹತ್ರ ಹೋದ್ಮೇಲೆ. ಇದೊಂದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. ಮತ್ತೆ ರ್ಯಾಪಿಡೋ ಯಾವ್ದಾರು ರಾಮಯ್ಯ ಕಾಲೇಜ್ ಆ ಕಡೆ ಕೊಡ್ತಾನಂತ ಲಾಗಿನ್ ಆಗಿದ್ದೀನಿ. ಇಲ್ಲಿಗೆ ಇನ್ನೂ 8. ಈ ಕಡೆಯಿಂದ ಹೋದರೆ ಎಷ್ಟು ಕಿಲೋಮೀಟ್ರು? ಈ ಕಡೆಯಿಂದ 10. ಒಳಗಡೆಯಿಂದ ಹೋಗ್ತೀನಿ ನಾನು. ಎಲ್ಲಿ ಗೊತ್ತಾ? ಸಂಜಯ್ ನಗರ ಕಡೆಯಿಂದ ಹೋಗ್ಬಿಡ್ತೀನಿ ಗೈಸ್. ಏನಂತೀರ? ಏನು ಗೈಸ್, ಇದು ಟ್ರಾಫಿಕ್ ಮಾಡಿಟ್ಟವ್ರೆ ಇಲ್ಲಿ RT ನಗರದಲ್ಲಿ. ನಮ್ಮ ಟೂ ವೀಲರ್ ಆದ್ರೂ ಹೋಗುತ್ತಾ ಇಲ್ವಾ? ಹೋಗುತ್ತಾ ಇಲ್ವ ಯಾರು ಗೊತ್ತು. ಆ ಕಡೆ ಬೇರೆ ಲಾರಿ, ಈ ಕಡೆನೂ ಲಾರಿ, ಎರಡೂ ಕಡೆ ಸಿಕ್ಕಾಕೊಂಡ್ರೆ ಮುಗಿದೇ ಹೋಯ್ತು. ಇರಿಗೆ ಸಿಗ್ತೀನಿ ಗೈಸ್. ಇದರಲ್ಲಿ ಒಂದು ರ್ಯಾಪಿಡೋದಲ್ಲಿ ಒಂದು ಮತ್ತಿಕೆರೆಗೆ ಒಂದು ಪಿಕಪ್ ತೊಗೊಂಡ್ಬಿಟ್ಟು ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಇಲ್ಲಿ ಮತ್ತಿಕೆರೆ ಆ ಕಡೆಯಿಂದ ಆ ಕಡೆಯಿಂದ ಹೋಗ್ಬೋದಲ್ಲ, ಬೇಗ ಆಗಿಬಿಡತ್ತೆ. ಏನಂತೀರ? ದೇವ್ರೆ, ಇದು ಇನ್ನೂ ಸಾವ್ಕಾಸ್ ಬಾಚಾಚ, ಅಷ್ಟೊಂದು ಸ್ಪೀಡ್ ಬೇಡ, ಒಳ್ಳೇದಲ್ಲ. ಆರಾಮಾಗಿ ಇದೊಂದು ಎಷ್ಟು 43-53 ರೂಪಾಯಿ ಕೊಟ್ಟಿರೋದು. 3.5 ಕಿಲೋಮೀಟ್ರ್ ಐತೆ. 40 ರೂಪಾಯಿನೂ ಕೊಟ್ಟಿರ್ಬೋದು ಅನ್ಕೋತೀನಿ, ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋದ್ಮೇಲೆ ಎಷ್ಟು ಆಗುತ್ತೆ. ಒಟ್ಟಿನಲ್ಲಿ ಇದು 2 ಗಂಟೆಯಿಂದ 1 ಆಯಿತು, 2 ಆಯ್ತು, ಇದು 3ನೇದು. ಇನ್ನೊಂದು ಒಬ್ಬರನ್ನು ಕೊಟ್ಟರೆ 4 ರೈಡ್ ಆಗುತ್ತೆ. ನೋಡೋಣ ಎಷ್ಟು ರೂಪಾಯಿ ಆಗುತ್ತೆ ಅಂತ. ಬೆಳಗ್ಗೆಯಿಂದ ಒಂದು 750 ರೂಪೀಸ್ ಹೊಡೆದಿದ್ದೆ. ಒಂದು 10-11 ಗಂಟೆ, 10 ಗಂಟೆವರೆಗೆ ಲಾಸ್ಟು. ಅದಾದಮೇಲೆ ಏನು ಮಾಡಿರಲಿಲ್ಲ. ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಚೂರು ಅದು ಇದು ಮಾಡಿ ಬಂದಿದ್ದೀನಿ. ಬನ್ನಿ ಇವಾಗ ಎಷ್ಟು ಸಂಜೆ ಒಂದು ಎಷ್ಟು ಗಂಟೆವರೆಗೆ ಹೊಡಿತೀನಿ ಗೊತ್ತಿಲ್ಲ, ನೋಡೋಣ ಗೈಸ್. ರ್ಯಾಪಿಡೋದು ಡ್ರಾಪ್ ಮಾಡೋಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ ಅಣ್ಣ. 43 ಹೆಲ್ಮೆಟ್ ಕೊಡಿ. ಸ್ಲೋ ಬನ್ನಿ. ಇದು 43 ಇದು. ಅಯ್ಯೋ 3.5 ಕಿಲೋಮೀಟ್ರ್. ನಾನು 53 ಅಂತ ಅಂದ್ಕೊಂಡು ಬಂದಲ್ಲ, ಪರವಾಗಿಲ್ಲ ಬಿಡಿ. ಹಿಂಗೋ ಈ ಕಡೆ ಬರ್ತಾಯಿದ್ನಲ್ಲ, ಬಂದುಬಿಟ್ಟಿದ್ದೀನಿ. ಇನ್ನೂ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಇದು ಡ್ರಾಪು? ಹೋಗ್ಬಾರ್ದು. ಜೈ ಅಂಜನೆ ಅಂದ್ಕೊಂಡು ಹೋಗ್ತಾ ಇರ್ಬೇಕು. 3.5 ಕಿಲೋಮೀಟ್ರ್ ಐತೆ ಗೈಸ್. ಬನ್ನಿ ಹಿಂಗೆ ಈ ಕಡೆಯಿಂದ ಹೋಗ್ಬಿಡೋಣ. ಆಗಿದೆ? ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಬನ್ನಿ, ಇದೊಂದು 43 ಆಯಿತು. ಇದೊಂದು 200 ಸಮಥಿಂಗ್ ಐತೆ. ಇದನ್ನು ಡ್ರಾಪ್ ಕೊಡೋಕೆ ಹೋಗೋಣ. ಇದು ಬರೋದು ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. 4 ಫ್ಲೋರ್ ಇದೆ ಬಿಲ್ಡಿಂಗ್, ಬನ್ನಿ ಅಂತಂದರು. ನಾನು ಬರಲ್ಲ ಸರ್, ಇದನ್ನು ಫುಡ್ಡಲ್ಲ, ನೀವೇ ಬಂದುಬಿಟ್ಟು ಕೆಳಗಡೆ ಬನ್ನಿ ಅಂತ ಹೇಳಿದ್ದೀನಿ. 200 ರೂಪಾಯಿ ಆಗಿದೆ, ಇಸ್ಕೊಂಡು ಬಿಡ್ತೀರಿ. ಬೇರೆ ವ್ಯಾರಂಟಿ ಏನಿದು? ಇದು ಯಾವ್ದು? ದಾಸರಳ್ಳಿ, ಕಲ್ಯಾಣ, ಯಶವಂತಪುರ. ನಿಮ್ಮದೇನಾ? 200 ಸರ್. ಅಮೌಂಟ್ ಫೋನ್ಪೇನಾ ಕ್ಯಾಶಾ? ತಗೊಳ್ಳಿ. ಬನ್ನಿಗೆ ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಟೈಮಿಂಗ್ಸ್ 4-10 ಗಂಟೆ ಆಗಿದೆ. ಜಾಳಹಳ್ಳಿ ವಿಲೇಜಿಂದ ಆ ಸ್ಕೂಲ್ ಇದೆಯಲ್ಲ ಯಾವುದೋ ಒಂದು, ಆ ಸ್ಕೂಲಿಂದ ಇಲ್ಲಿಗೆ MS ಪಾಳ್ಯ ಹತ್ರ ಬಿಟ್ಟೆ. 10-15 ನಿಮಿಷ ಮೇಲೆ ಆಯಿತು. ಒಂದು ಬಿದ್ದಿಲ್ಲ ಗೈಸ್. ಸ್ಪೋಟ್ರ್ ಬಿದ್ದಿಲ್ಲ, ಓಲಾ ಬಿದ್ದಿಲ್ಲ, ಯಾವುದ್ಯಾವುದು ಬಿದ್ದಿಲ್ಲ. ಇನ್ನೊಂದು 2 ಅವರ್ ಮಾಡೋಣ ಅಂತ ಅಂದ್ಕೊಂಡ್ರೆ 5:15 ಗಂಟೆ, ಒಂದು 6 ಗಂಟೆವರೆಗೂ ನೋಡಿದ್ರೆ ಒಂದು ರೈಡ್ ಬರ್ತಾ ಇಲ್ಲ, ಏನಿಲ್ಲ. ಇವರು ರ್ಯಾಪಿಡೋ ಮಾಡ್ತಾರೆ ಅನ್ಕೋತೀನಿ. ಅಲ್ಲೇ ನಿಂತ್ಕೊಂಡವ್ರೆ. ಅವ್ರ ಕಡೆ ನೋಡ್ಕೊಂಡು ನಾನು ಹಂಸಲ್ಲಿ ಆಗ್ತಾಯಿದ್ದೀನಿ. ಹಂಸ ಅಂತೀನಿ ಗಚ್ಕೆದಲ್ಲಿ. ಹೆಂಗಾದ್ರೆ ಹೆಂಗೆ. ಬನ್ನಿ ನೋಡೋಣ. 4:10 ಆಗೈತೆ. ಇನ್ನು ಎಷ್ಟು ಗಂಟೆವರೆಗೆ? ಮನೆ ಹತ್ರ ಒಂದು 4 ಕಿಲೋಮೀಟ್ರ್ ಐತೆ ಮನೆ ಇಲ್ಲಿಂದ. ಹೋದೆಲ್ಲಾರ ಇಲ್ಲ. ನೋಡೋಣ ಎಷ್ಟು ಬೇಗ ಆಗುತ್ತೆ. ಯಾವುದೋ ಕೊಟ್ಟ ಶಿವಣಿಪುರ ಹೆಸರುಘಟ್ಟ ರೋಡಿಗೆ ಬಿದ್ದೈತೆ ಗೈಸ್. 10 ಕಿಲೋಮೀಟ್ರು. ರಾಹುಲ್ ಎಲ್ಲಿದೆ? ರಾಹುಲ್ ಹೆಸರುಘಟ್ಟ ರೋಡಿಗೆ ಬಿದ್ದುಬಿಟ್ಟೈತೆ ಗೈಸ್. ಅಲ್ಲಿಂದ ಖಾಲಿನೇ ಬರಬೇಕಾಗುತ್ತೆ. ನೋಡೋಣ ಬನ್ನಿ. ಇನ್ನೂ ಹೆಂಗೋ ಟೈಮಿಂಗ್ಸ್ ಐತಲ್ಲ, ಅದಕ್ಕೆ ಬನ್ನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಹೆಸರುಘಟ್ಟಕ್ಕೆ ಹೋಗ್ಬೇಕು ಇವಾಗ ಗೈಸ್. ಇವಾಗ ಟೈಮಿಂಗ್ಸು 4:15 ಗಂಟೆ ಆಗಿದ್ದೀನಿ. ಯಾವ ಏರಿಯಾದಲ್ಲಿ ಇದ್ದೀನಿ ಅಂತಂದರೆ ಹೆಸರುಘಟ್ಟದಲ್ಲಿ ಇದ್ದೀನಿ ಗೈಸ್. ಅಯ್ಯಪ್ಪ ದೇವ್ರು, ಏನು ಗೈಸ್ ಮಾವಿನಕಾಯಿ ತೋಟ, ಚಿಕ್ಕು ಗಿಡ. ಒಬ್ಬ ಏನು ಸೇಕಾಗೈತಲ್ಲ. ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಯಾವ ಕಡೆ ಕೊಡ್ತಾ ನೋಡೋಣ. ಆವಾಗಲೇ ಒಂದು ಪೋಟ್ರಲ್ಲಿ ಬೀಳ್ತೈತೆ. ಹಿಂಗೆ ಎಕ್ಸೆಪ್ಟ್ ಮಾಡೋಷ್ಟರಲ್ಲಿ ಹೋಯ್ತು. ಹೆಗ್ನಾಳೆ ಬಿದ್ದಿತ್ತು.
ಏನು ಎಷ್ಟು ಚೆನ್ನಾಗೈತಲ್ಲ ಈ ಕಡೆ ತೋಟ ಗಿಟ ಎಲ್ಲ ಹೆಗ್ನಳ್ಳಿ ಈ ಕಡೆ ಏನು ಸೈಕಾಯಿ ಗಿಡಗಳು ಕಟ್ ಮಾಡಿಬಿಟ್ಟು ಚಟ್ನಿ ಮಾಡಿಬಿಟ್ಟು ಅದು ಇದು ಏನೇನೋ ಮಾಡೋರೆ. ಪರವಾಗಿಲ್ಲ ಬನ್ನಿರಿ. ಇವಾಗ ಹೆಗ್ನಳ್ಳಿಲಿ ಇದ್ದೀನಿ, ಹೆಗ್ನಳ್ಳಿ ಅಂತ ಇದ್ದೀನಿ, ಯಾವುದು ಹೆಸರುಘಟ್ಟದಿಂದ ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. 4:30 ಗಂಟೆಗಿದೆ, ಇವಾಗ 5 ಗಂಟೆ. ಮನೆ ಕಡೆ ಯಾವ್ದಾರು ಒಂದು ಕೊಟ್ಬಿಡಪ್ಪ ಇದರನೇ ಪ್ರಮುಖ. ಆವಾಗಲೇ ಹತ್ರನೇ ಇದೆ. ಇವಾಗ ನೋಡಿದ್ರೆ ತಿರುಗಿ ಮತ್ತೆ 15 ಕಿಲೋಮೀಟ್ರ್ ದೂರ ಇದ್ದೀನಿ. ಆವಾಗಲೇ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ದೂರ ಇದೆ ಮನೆಯಿಂದ. ಇವಾಗ ಇನ್ನೊಂಚೂರು ದೂರ. ಶ್ರೀ ರೇಣುಕಾ ಆದಿ ಪರಮಶಕ್ತಿ ಟ್ರಸ್ಟು. ಬನ್ನಿ ಗೈಸ್ ನೋಡೋಣ, ಯಾವ್ದಾರು ಕೊಡ್ತಾನೆ ಎಲ್ಲರೂ ನೋಡೋಣ. ಗೈಸ್ ಹೆಸರುಘಟ್ಟದಿಂದಲೇ ಒಂದು ರೈಡ್ ಬಿದ್ದಿತ್ತು, ಯಾವುದು HBR ಲೇಔಟ್ಗೆ ಹೊರಮಾವ್ ಹತ್ರ. ಅದು ಕನ್ಫರ್ಮ್ ಮಾಡಿಬಿಟ್ಟಿದ್ದೀನಿ, ಕಸ್ಟಮರ್ ಕ್ಯಾನ್ಸಲು. ಆಮೇಲೆ ಇಲ್ಲಿ ಕಾಲೇಜ್ ಹತ್ರ ಬಂದೆ, ಯಾವುದೋ ಸಂಭ್ರಮ್ ಕಾಲೇಜ್, ಯಾವುದೋ ಹಾಸ್ಪಿಟಲ್ ಯಾವುದೋ ಇದೆಯಲ್ಲ, ಯಾವುದಪ್ಪ ಅಂದರೆ ಅದು ಹೆಸರುಘಟ್ಟ ರೋಡಲ್ಲಿ ಇದೆಯಲ್ಲ ದೊಡ್ಡದು ಮೆಡಿಕಲ್ ಕಾಲೇಜು ಯಾವುದೋ ಒಂದು, ಅಲ್ಲಿ ಬಂದೆ. ಇರಿ ಯಾವುದೊಂದು ಕೊಟ್ಟ ಎಲ್ಲಿ ಕೊಟ್ಟ 1.2 ನ್ಯೂ ಟೌನು ಯಲಹಂಕ 120. ಹೋಗೋಣ ಇರಿ, 120 ರೂಪಾಯಿ. ಕನ್ಫರ್ಮ್ ಹೋಗುತ್ತಾ ಗೊತ್ತಿಲ್ಲ, ಹೋಯ್ತು ಬಿಡಿ. ಅದು ನೋಡೋಷ್ಟರಲ್ಲೇ ಇವಾಗ ತಿರುಗಿ ನಾನು ಅಬ್ಬಿಕೆರೆಗೆ ಬಂದುಬಿಟ್ಟಿದ್ದೀನಿ ಗೈಸ್. ನೋಡ್ರಿ ಏನು ಮಾಡೋದು, ಅಬ್ಬಿಕೆರೆಯಿಂದ ಹೋಗಬೇಕು. ಇವಾಗ ಇಲ್ಲಿಂದ ಅಬ್ಬಿಕೆರೆಯಿಂದ ಒಂದು 6-7 ಕಿಲೋಮೀಟ್ರ್ ಮನೆ. ನೋಡೋಣ ಆ ಕಡೆ ಮತ್ತಿಕೆರೆ ಜಾಳಲ್ಲಿ ವಿಲೇಜ್ ಬಿದ್ದರೆ ತೊಗೊಂಡೋಗ್ತೀನಿ, ಯಾರು ಖಾಲಿ ಹೋಗ್ಬಿಡ್ತೀನಿ. ಆಲ್ಮೋಸ್ಟ್ ಟೈಮಿಂಗ್ಸ್ 5 ಗಂಟೆ ಆಗಿದೆ ಗೈಸ್ ಇವಾಗಲೇ. ನೋಡೋಣ ಹೊಡಿತೀನಿ ಇಲ್ಲ ಗೈಸ್. ಡ್ಯೂಟಿ ಅಂತೂ ಆಫ್ ಮಾಡಿದೆ. 995 ರೂಪಾಯಿ ಇದ್ರದ್ದು ಯಾವುದು ರ್ಯಾಪಿಡೋದಲ್ಲಿ ಹೊಡೆದಿದ್ದೀನಿ. ಮತ್ತು 473 ರೂಪಾಯಿ ಇದರಲ್ಲಿ ಯಾವುದರಲ್ಲಿ ಊಬರಲ್ಲಿ. ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 1448 ಆಗಿದೆ. ಆದರೆ ಬೆಳಗ್ಗೆಯಿಂದ ಮೈನಸ್ ಇದರಲ್ಲಿ 750 ಮಾಡಬೇಕು ಗೈದು. ಎಷ್ಟು 2 ಗಂಟೆಯಿಂದ 5 ಗಂಟೆವರೆಗೆ 2ರಿಂದ 3 ಅವರಲ್ಲಿ 698 ರೂಪಾಯಿ ಹೊಡೆದಿದ್ದೀನಿ. ಪರವಾಗಿಲ್ಲ ಗೈಸ್. ಅಲ್ಲ ಎಲ್ಲ ಕಡೆ ಅರ್ಧ ಗಂಟೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀನಿ. ಪರವಾಗಿಲ್ಲ ಗೈಸ್. ಇವಾಗ 698 ಅಂದರೆ 700 ರೂಪಾಯಿ ರೌಂಡ್ ಅಪ್ ಇಟ್ಕೊಳ್ಳಿ. 700 ರೂಪಾಯಿ ದುಡ್ದಿರೋದು 3 ಅವರಲ್ಲಿ. ಪರವಾಗಿಲ್ಲ ಗೈಸ್. ಪಾರ್ಟ್ ಟೈಮ್ ಹೋಗ್ಬಿಟ್ಟು ಮಾಡ್ಬೋದು, ಫುಲ್ ಟೈಮ್ ಆದ್ರೂ ಮಾಡ್ಬೋದು. ಟೋಟಲಿ ಫುಲ್ 2 ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಹೆಂಗೋ ಊರಲ್ಲಿ ಹೋದರೆ ಕಂಟೆಂಟ್ ಇರೋಲ್ಲ ತಂದ್ಕೊಂಡು 2 ವೀಡಿಯೋ ಮಾಡಿರೋದು. ಬೆಳಗ್ಗೆ ಒಂದು 5 ಗಂಟೆಯಿಂದ ಒಂದು 10 ಗಂಟೆವರೆಗೂ ವೀಡಿಯೋ ಮಾಡ್ಕೊಂಡಿರೋದು. ಅದರಲ್ಲಿ 750 ರೂಪಾಯಿ ಆಗಿತ್ತು. ಮತ್ತು ಇದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇದು ಮಾಡಿರೋದು. ಇದು 700 ರೂಪಾಯಿ ಆಗಿದೆ ಗೈಸ್. ಪರವಾಗಿಲ್ಲ ಅರ್ನಿಂಗ್ಸು. ಟೋಟಲ್ ಇವತ್ತಿನ 1400 ರೂಪಾಯಿ ಆಗೈತೆ. ನಿನ್ನೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೆ. ಇವಾಗೆಲ್ಲ ಬಸ್ಸೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ, ಶಿವಯೋಗಿ ಟ್ರಾವೆಲ್ಸ್ದು. ಬನ್ನಿ ಗೈಸು, ಊರಿಗೆ ಹೋಗೋಣ. ಊರಿಗೆ ಹೋಗ್ಬಿಟ್ಟು ಏನೇನು ಕೆಲಸ ಐತೆ ಮುಗಿಸ್ಕೊಂಡು ಮತ್ತೆ ಬೇಗ ಬರೋಣ ಅಂತ ಹೇಳ್ತಾ, ಆದಷ್ಟು ಬೇಗ ಬರುತ್ತೆ. ನಾನು ಒಂದು ವಾರ ಆಗುತ್ತೋ 15 ದಿವಸ ಆಗುತ್ತೋ ಗೊತ್ತಿಲ್ಲ. ನೋಡೋಣ ಗೈಸ್. ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.